ಈಗ ಸಿನಿಮಾದಲ್ಲಿ ಕೊನೆಗೆ ಒಂದು ಡೈಲಾಗ್ ಬರುತ್ತೆ ಸರ್, ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅಂತ. ಸೊ ನಾನು ನಿಮಗೆ ಅಂದರೆ ರಿಯಲ್ ಲೈಫಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರ್ ಮತ್ತು ಪೊಲಿಟಿಕಲ್ ಪವರ್ಸ್ ಇದೆ. ಏನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಏನು ಬದಲಾಯಿಸೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾನು ಏನು ಹೇಳಿದ್ರೆ ಅದು ಯಾರಿಗೂ ಹೇಳಿದೆ ಅಂತ ನೀವು ಆಗ್ತಿರಲ್ಲ, ಅದು ಕ್ಲೀನ್ ಮಾಡೋಕ್ಕೆ ಇಷ್ಟ ಸರ್. ಖಂಡಿತ ಮೊದಲನೇ ಪ್ರಯತ್ನ ಇದೆ ಸರ್, ಅದು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾರು ಹೇಳ್ತಾ ಇಲ್ಲ, ಇದು ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ. ಅದನ್ನ ಫಸ್ಟ್ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ 28 ವರ್ಷ ಆಯ್ತು, ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೀವು ಯಾರು ಕ್ಲೀನ್ ಮಾಡಿ ಸರ್? ಸರ್ ಅಂದ್ರೆ ಟಾಪ್ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸರ್. ಪವರ್ ಸಿಕ್ಕರೆ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ. ಬಟ್ ಸೋಷಿಯಲ್ ಲೈಫಲ್ಲಿ ಸರ್ ತುಂಬಾ ಇನ್ಸಿಡೆಂಟ್ಸ್ ಇದೆ. ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ಇದೆ ಸರ್. ಈ ಸಿನಿಮಾದಿಂದಲೇ ತಗೊಂಡಿದ್ದೀನಿ ಸರ್. ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು 3 ಗಂಟೆ ರಾತ್ರಿ ಓಡಾಡ್ಬೋದು ಸರ್. ಅಷ್ಟೊಂದು ಮಾಡ್ಕೊಡ್ಬೋದು, ಇದನ್ನು ಮಾಡ್ಕೊಡ್ಬೋದು ಸರ್. ಯಾವಾಗಲೂ ತಂದಿರಲ್ಲ ಹೆಣ್ಮಕ್ಳು ಕೈಯಾಗೆ ಕಣ್ಣಾಕಿ ಮಾಡ್ಕೊಡ್ತೀನಿ. ಹಂಗಂತ ನೀವು ಸೇಫ್ ಆಗಿರ್ತೀವಿ. ಬಟ್ ನಾನು ಹೇಳಿದ ಮಾತ್ರ ಹೇಳ್ಬೇಕು ಅವ್ರಿಗೆ ಸರ್. ಸುದೀಪ್ ಸರ್, ನವೀನ್ ಸರ್, ಇದು